ಶಂಕರನೊಂದಿಗೆ ತನ್ನ ದುಃಖವನ್ನು ಹಂಚಿಕೊಂಡ ಮೇಲೆ ಗೌರಿಯ ಮನಸ್ಸು ನಿರಾಳವಾಗಿತ್ತು. ಒಂದು ನೆಮ್ಮದಿಯ ನಿದ್ದೆ ಮಾಡಿ ಎದ್ದು ತನ್ನವನ್ನು ತನಗಾಗಿ ಅರೇಂಜ್ ಮಾಡಿದ ಪಾರ್ಟಿಗೆ ಸಂತೋಷದಿಂದಲೇ ಹೊರಟಿದ್ದಳು. ಆದರೆ ಇಂದೇಕೋ ಸೀರೆ ಉಡಬೇಕೆಂಬ ಮನಸ್ಸಾಯಿತು ಅವಳಿಗೆ. ಆದರೆ ವಾರ್ಡ್ರೋಬ್ ಪೂರ್ತಿ ಹುಡುಕಿದರೂ ಒಂದು ಸೀರೆಯೂ ಅವಳಿಗೆ ಹಿಡಿಸಲಿಲ್ಲ. ಎಲ್ಲವೂ ಅವಳು ಇಷ್ಟಪಟ್ಟು ಆರಿಸಿಕೊಂಡ ಸೀರೆಯೇ. ಆದರೆ ಇಂದೇಕೋ ಅದ್ಯಾವ ಸೀರೆಯೂ ಅವಳಿಗೆ ಇಷ್ಟವಾಗುತ್ತಿಲ್ಲ. ಆ ಸಮಯದಲ್ಲಿ ಶಂಕರ ಅವಳಿಗೆ ಕಾಲ್ ಮಾಡಿದ. ರೆಡಿನಾ ಗೌರಿ, ನಾನು ಇಲ್ಲಿಂದ ಹೊರಟಿದ್ದೇನೆ, ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿ ಇರ್ತೇನೆ ಎಂದವನಿಗೆ, ಏನು ರೆಡಿಯಾಗುವುದು ಶಂಕರ, ಇಂದು ಸೀರೆ ಉಡಬೇಕೆನಿಸುತ್ತಿದೆ. ಆದರೆ ನನ್ನ ಹತ್ತಿರ ಇರುವ ಯಾವ ಸೀರೆಯೂ ನನಗೆ ಇಷ್ಟವಾಗುತ್ತಿಲ್ಲ. ನೀನೇ ಬಂದು ಸೆಲೆಕ್ಟ್ ಮಾಡ್ತೀಯಾ ಪ್ಲೀಸ್ ಎಂದು ಕೇಳಿದಳು. ಪಾರ್ಟಿಗೆ ಟೈಮ್ ಆಗಿದ್ದರೂ ಸರಿ ಎಂದು ಹೇಳಿ ಹೊರಟು ಬಂದಿದ್ದ. ಗೌರಿಯ ಮನೆಗೆ ಬಂದವನ ಕೈಯಲ್ಲಿ ಒಂದು ಕವರ್ ಇತ್ತು. ಬಂದವನೇ ಆ ಕವರನ್ನು ಅವಳ ಕೈಗಿತ್ತು. ಇದರಲ್ಲಿ ನಾನೇ ಸೆಲೆಕ್ಟ್ ಮಾಡಿರುವ ಸೀರೆ ಇದೆ, ಬೇಗ ಸರಿಯಾಗಿ ರೆಡಿಯಾಗಿ ಬಾ ಎಂದಿದ್ದ. ಅದನ್ನು ತೆಗೆದುಕೊಂಡು ರೂಮಿಗೆ ಬಂದವಳು ಕೊಂಚ ಗಡಿಬಿಡಿಯಲ್ಲಿಯೇ ರೆಡಿಯಾಗಿದ್ದಳು. ಸೀರೆಯನ್ನೇನು ಅಷ್ಟು ಗಮನಿಸದ ಅವಳು ಅದನ್ನು ಹುಟ್ಟು ಕನ್ನಡಿ ಮುಂದೆ ನಿಂತು ಬಟ್ಟು ಹಿಡುವಾಗಲೇ ಅವಳಿಗೆ ಆಶ್ಚರ್ಯವಾಗಿತ್ತು. ಇಂತಹ ಅದ್ಭುತವಾದ ಡಿಸೈನನ್ನು ಅವಳೆಂದು ನೋಡಿರಲಿಲ್ಲ. ಸೀರೆಯುಟ್ಟು ಬಂದವಳ ಸೀರೆಯ ಕುರಿತು ಶಂಕರನನ್ನು ಕೇಳಿದಳು. ಅದು ನಾನೇ ಡಿಸೈನ್ ಮಾಡಿ ನಮ್ಮ ಕಂಪನಿಯಲ್ಲಿ ಎಣಿಸಿರುವ ಸೀರೆ, ನಿನಗೆ ಬರ್ತ್ಡೇ ಗಿಫ್ಟ್ ಕೊಡಬೇಕೆಂದು ಮಾಡಿಸಿದ್ದು, ಅದಕ್ಕಾಗಿಯೇ ತಂದೆ ಎಂದಿದ್ದನವ. ಅದನ್ನು ಕೇಳಿ ಅವಳಿಗೆ ಆಶ್ಚರ್ಯದೊಂದಿಗೆ ಖುಷಿಯೂ ಆಗಿತ್ತು. ಶಂಕರ ಪಾರ್ಟಿಯನ್ನು ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಪ್ಲಾನ್ ಮಾಡಿದ್ದ. ಇಬ್ಬರು ಹೋಟೆಲ್ ತಲುಪಿದ್ದರು. ಇನ್ನೇನು ಗೌರಿ ಬೈಕ್ ಇಳಿದು ಹೋಗುತ್ತಿದ್ದಳು. ಶಂಕರ ಅವಳ ಕೈ ಹಿಡಿದು ನಿಲ್ಲಿಸಿದ. ಹಿಂದೆ ತಿರುಗಿದವಳು ಕಣ್ಣಲ್ಲೇ ಏನೆಂದು ಪ್ರಶ್ನಿಸಿದಳು. ಲುಕ್ಕಿಂಗ್ ಸೋ ಗಾರ್ಜಿಯಸ್. ಹುಷಾರು, ಯಾರಾದರೂ ಆರಿಸಿಕೊಂಡು ಹೋದರೆ ಕಷ್ಟ ಎಂದಿದ್ದ. ಒಳಗೆ ಬರುತ್ತಲೇ ಗುಲಾಬಿಯ ದಳಗಳು ಅವಳ ಮೇಲೆ ಸುರಿದು ಸ್ವಾಗತ ಕೋರಿದವು. ಸ್ವಲ್ಪ ಮುಂದೆ ಹೋದರೆ ಕೊಂಚ ಕತ್ತಲೆ ಇತ್ತು. ಅಲ್ಲೊಂದು ಬೆಳಕಿನಿಂದ ಕೂಡಿದ ಪಾದದ ಗುರುತು ಕಾಣಿಸಿತು. ಅದರ ಮೇಲೆ ಕಾಲಿಡುವಂತೆ ಶಂಕರ ಹೇಳಿದ. ಅವಳು ಕಾಲಿಡುತ್ತಿದ್ದಂತೆ ಮತ್ತೊಂದು ಪಾದದ ಗುರುತು ಮಿನುಗತೊಡಗಿತು. ಹೀಗೆ ಒಂದರ ಮೇಲೆ ಒಂದರಂತೆ ಹೆಜ್ಜೆ ಇಟ್ಟು ಸ್ವಲ್ಪ ದೂರ ನಡೆದಾಗ ಸುತ್ತಲೂ ದೀಪಗಳು ಬೆಳಗಿದವು. ಕಣ್ಬಿಟ್ಟು ಸುತ್ತಲೂ ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ನೆಲದ ಮೇಲೆ ಒಂದು ದೊಡ್ಡ ಕೈಲಾಸ ಪರ್ವತದ ಚಿತ್ರವಿದೆ. ಗೌರಿ ನಡೆದುಕೊಂಡು ಬಂದಿದ್ದು ಆ ಕೈಲಾಸ ಪರ್ವತದ ರುದ್ರಾಕ್ಷಿಯ ಮೇಲೆ. ಈಗ ಅವಳು ಕೈಲಾಸ ಪರ್ವತದ ಮಧ್ಯೆ ನಿಂತಿದ್ದಾಳೆ. ಅವಳ ಮುಂದೊಂದು ಪುಟ್ಟ ಟೇಬಲ್, ಅದರ ಮೇಲೆ ಕೇಕ್. ಶಂಕರ ಗೌರಿಗೆ ಸರ್ಪ್ರೈಸ್ ನೀಡಲೆಂದೇ ಇದನ್ನೆಲ್ಲ ಅರೇಂಜ್ ಮಾಡಿದ್ದ. ಇದನ್ನೆಲ್ಲ ನಿನ್ನೆ ಮೊನ್ನೆ ಪ್ಲಾನ್ ಮಾಡಿದ್ದಲ್ಲ, ಸುಮಾರು 2 ತಿಂಗಳಿಂದ ಇದಕ್ಕಾಗಿ ತಯಾರಿ ನಡೆಸಿದ. ಗೌರಿ ಬೆರಗಾಗಿ ನಿಂತು ಬಿಟ್ಟಿದ್ದಳು. ಎಷ್ಟೋ ವರ್ಷಗಳ ನಂತರ ಆಚರಿಸಿಕೊಳ್ಳುತ್ತಿರುವ ಹುಟ್ಟುಹಬ್ಬ, ಅದು ಇಷ್ಟು ಸೊಗಸಾಗಿ ಆಗುತ್ತದೆ ಎಂದು ಅವಳೆಂದು ಅಂದುಕೊಂಡಿರಲಿಲ್ಲ. ಆದರೆ ಸುತ್ತಮುತ್ತ ಎಲ್ಲ ನೋಡಿದರೂ ಯಾರೂ ಕಾಣುತ್ತಿಲ್ಲ. ಶಂಕರ ಅವಳ ಮನ ಅರಿತವನಂತೆ, ಕೇಕ್ ಕಟ್ ಮಾಡು, ಎಲ್ಲರೂ ಬರುತ್ತಾರೆ ಎಂದಿದ್ದ. ಅವಳು ದೀಪ ಬೆಳಗಿಸಿ ಕೇಕ್ ಕಟ್ ಮಾಡಿದಳು. ಒಮ್ಮೆಲೆ ಹ್ಯಾಪಿ ಬರ್ತ್ಡೇ ಟು ಯು ಗೌರಿ ಎಂದು ಕೂಗುತ್ತಾ ಎಲ್ಲರೂ ಬಂದರು. ಪಾರ್ಟಿಗಳಿಂದ ಕೊಂಚ ದೂರ ಉಳಿಯುತ್ತಿದ್ದ ಜಗನ್ನಾಥ್ ಹಾಗೂ ಅನಸೂಯ ಅವರು ಸಹ ಪಾರ್ಟಿಗೆ ಬಂದಿದ್ದರು. ಅದನ್ನು ಕಂಡು ಗೌರಿಗೂ ಖುಷಿಯಾಯಿತು. ಜಗನ್ನಾಥ್ ಅವರು ಸಹ ತುಂಬ ವರ್ಷಗಳ ನಂತರ ತಮ್ಮ ಮಗಳು ಮತ್ತೆ ಸಂತೋಷದಿಂದ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವುದನ್ನು ಕಂಡು ಆನಂದಪಟ್ಟರು. ಮೊದಲು ಶಂಕರನಿಗೆ ಕೇಕ್ ತಿನ್ನಿಸಿದ ಗೌರಿ, ನಂತರ ಅಪ್ಪನಿಗೆ, ಅನಸೂಯ ಅವರಿಗೆ ಹಾಗೂ ಉಳಿದವರಿಗೂ ಕೇಕ್ ತಿನ್ನಿಸಿದಳು. ಅದೆಲ್ಲ ಮುಗಿಯುವ ವೇಳೆಗಾಗಲೇ ಶಂಕರ ಅವಳಿಗಾಗಿ ಆಡುತ್ತಾ ಕುಣಿಯಲು ಶುರು ಮಾಡಿದ್ದ. ಗೌರಿ ಕೂಡ ಅವನೊಂದಿಗೆ ಹೆಜ್ಜೆ ಹಾಕಿದಳು. ಈಗ ಅವರಿಬ್ಬರ ನಡುವೆ ಯಾವುದೇ ಪರದೆ ಇಲ್ಲ. ಮನಸ್ಸು ಬಿಚ್ಚಿ ಒಬ್ಬರಿಗೊಬ್ಬರು ಎಲ್ಲವನ್ನೂ ಹೇಳಿಕೊಳ್ಳುತ್ತಾರೆ. ಅದರಲ್ಲೂ ಮೋಕ್ಷಿ ವಿಷಯ ತಿಳಿದ ಮೇಲೆ ಗೌರಿ ಶಂಕರ ಇಬ್ಬರು ಬಹಳವೇ ಹತ್ತಿರವಾಗಿದ್ದಾರೆ. ಗೌರಿ ಮನಸ್ಸು ಅವಳಿಗೆ ಗೊತ್ತಿಲ್ಲದೆ ಶಂಕರನ ಕಡೆಗೆ ವಾಲುತ್ತಿದೆ. ಆದರೆ ಅವಳೆಂದೂ ಅದಕ್ಕೆ ಪ್ರೀತಿಯ ಹೆಸರು ಕೊಡಲು ಸಿದ್ಧಳಿಲ್ಲ. ಆ ಭಾವನೆಗಳೆಲ್ಲ ಇನ್ನು ಸ್ನೇಹದ ಮುಸುಕನ್ನೇ ಒದಿಸಿ ನಿಂತಿದ್ದಾಳೆ. ಶಂಕರನ ಸರ್ಪ್ರೈಸ್ ಇನ್ನೂ ಮುಗಿದಿರಲಿಲ್ಲ. ಅವಳಿಗಾಗಿ ಅವನೇ ಒಂದು ಮ್ಯೂಸಿಕನ್ನು ಟ್ಯೂನ್ ಮಾಡಿದ. ಅದನ್ನು ಕೇಳಿ ಗೌರಿ ಅಂತೂ ಕಳೆದೇ ಹೋಗಿದ್ದಳು. ಅಷ್ಟೇ ಅಲ್ಲ, ಅವಳ ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ಫೋಟೋಗಳನ್ನು ಕಲೆಕ್ಟ್ ಮಾಡಿ ಫೋಲ್ಡರ್ ಮಾಡಿಸಿದ್ದ. ಅದನ್ನು ಪ್ರಾಜೆಕ್ಟ್ ಪರದೆಯ ಮೇಲೆ ಎಲ್ಲರ ಮುಂದೆಯೂ ತೋರಿಸಿ ಅವಳಿಗೆ ಸರ್ಪ್ರೈಸ್ ಕೊಡುವವನಿದ್ದ. ಶಂಕರ ಗೌರಿಗಾಗಿ ಬರ್ತ್ಡೇ ಪಾರ್ಟಿ ಕೊಡುತ್ತಾನೆ ಎಂದು ನಕ್ಷತ್ರ ಹಾಗೆ ಗೊತ್ತಿದ್ದರೂ ಅವನು ಇಷ್ಟೆಲ್ಲ ಮಾಡುತ್ತಿರುತ್ತಾನೆ ಎಂದು ಅವಳು ಅಂದುಕೊಂಡಿರಲಿಲ್ಲ. ಇದೆಲ್ಲ ಕಂಡು ಅವಳಿಗೆ ಒಳಗೊಳಗೆ ಸಂಕಟವಾಗಲು ಶುರುವಾಯಿತು. ಅದರಲ್ಲೂ ಗೌರಿ ಶಂಕರ ಜೊತೆಗೆ ಡ್ಯಾನ್ಸ್ ಮಾಡಿದ್ದಂತೂ ಹುರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಅದು ಹೇಗೋ ಶಂಕರ ಗೌರಿಗಾಗಿ ಕೊಡುವ ಸರ್ಪ್ರೈಸ್ ಫೋಟೋಗಳ ಬಗ್ಗೆ ತಿಳಿದು ಅದರಲ್ಲಿ ಮತ್ತೊಂದಷ್ಟು ಫೋಟೋಗಳನ್ನು ಸೇರಿಸಿದಳು ನಕ್ಷತ್ರ. ಆ ಫೋಟೋಗಳೆಲ್ಲ ಗೌರಿ ಹಾಗೂ ಪ್ರತಾಪ್ ಜೊತೆಗಿದ್ದಾಗ ಅವರಿಗೆ ಗೊತ್ತಿಲ್ಲದಂತೆ ತೆಗೆದಿದ್ದ ಫೋಟೋಗಳು. ಕೆಲವು ಹಸಿರು ಸಿರಿಯಲ್ಲಿ, ಇನ್ನು ಕೆಲವು ಬೆಂಗಳೂರಿನಲ್ಲಿ ತೆಗೆದಂತಹ ಫೋಟೋಗಳು.
ಫೋಟೋ ಪ್ರದರ್ಶನ ಶುರುವಾಯಿತು. ಒಂದಾದ ಮೇಲೆ ಒಂದರಂತೆ ಅವಳ ಬಾಲ್ಯದ ಫೋಟೋಗಳು ಬರುತ್ತಿದ್ದರೆ ಅದನ್ನೆಲ್ಲ ಕಂಡು ಅವಳ ಬಾಲ್ಯದ ನೆನಪಲ್ಲೇ ಖುಷಿಪಡುತ್ತಿದ್ದಳು ಗೌರಿ. ಅದನ್ನು ಕಂಡ ನಕ್ಷತ್ರ, ಇನ್ನೆಷ್ಟು ಹೊತ್ತು ನಗುತ್ತೀಯೋ ನಗು ಗೌರಿ, ಆಮೇಲೆ ನೀನು ನಗಬೇಕೆಂದರೂ ನಿನ್ನಿಂದಾಗುವುದಿಲ್ಲ ಎಂದುಕೊಳ್ಳುತ್ತಿದ್ದಳು. ಆದರೆ ಅವಳೆಂದುಕೊಂಡ ಹಾಗೆ ಅವಳು ಅಪ್ಲೋಡ್ ಮಾಡಿದ ಯಾವುದೇ ಫೋಟೋ ಅಲ್ಲಿ ಬರಲಿಲ್ಲ. ಮತ್ತೆ ನಕ್ಷತ್ರಗೆ ಸೋಲಾಯಿತು. ಆದರೆ ಆ ಫೋಟೋಗಳು ಏಕೆ ಬರಲಿಲ್ಲವೆಂಬುದು ಅವಳಿಗೆ ಪ್ರಶ್ನೆ ಆಗಿಯೇ ಉಳಿಯಿತು. ಎಲ್ಲರಿಗೂ ಆ ಫೋಟೋಗಳು ಖುಷಿ ಕೊಟ್ಟಿದ್ದವು. ಅವಳ ಬಾಲ್ಯದ ನೆನಪು ಮೋಕ್ಷಿತಾಳ ನೆನಪನ್ನು ತರಿಸಿದರೂ ಕೂಡ ಅವಳಲ್ಲಿ ಮೊದಲಿನ ಹಾಗೆ ದುಃಖವಿರಲಿಲ್ಲ. ಬದಲಾಗಿ ಅವಳ ನೆನಪುಗಳಲ್ಲಿ ಸಂತೋಷ ಕಂಡಿದ್ದಳು ಗೌರಿ. ಪ್ರತಾಪ್ ಕೂಡ ಹಳೆಯ ನೆನಪುಗಳಿಂದ ಕೊಂಚ ಭಾವುಕನಾಗಿದ್ದ. ಹೇಗೋ ಪಾರ್ಟಿ ಚೆನ್ನಾಗಿ ನಡೆಯಿತು. ಎಲ್ಲರೂ ಸಂತೋಷದಿಂದ ಅವರವರ ಮನೆಗೆ ಹಿಂದಿರುಗಿದ್ದರು. ಪಾರ್ಟಿ ಮುಗಿದ ಮೇಲೆ ರಾಕಿ ನಕ್ಷತ್ರಾಳನ್ನು ಭೇಟಿಯಾಗಿ ಅವಳಿಗೆ ವಾರ್ನಿಂಗ್ ಕೊಟ್ಟು ಹಿಂದಿರುಗಿದ್ದ. ಸದಾ ಅವಳ ಮೇಲೆ ಕಣ್ಣಿಟ್ಟಿದ್ದ ರಾಕಿ ಅವಳ ಫೋಟೋಗಳನ್ನು ಅಪ್ಲೋಡ್ ಮಾಡಿದ ಮೇಲೆ ಅವನೇ ಅವುಗಳನ್ನೆಲ್ಲ ಡಿಲೀಟ್ ಮಾಡಿದ. ಬಹುಶಃ ಅವನ ಬಳಿ ಅಂದು ತೆಗೆದ ವಿಡಿಯೋ ಇದ್ದಿದ್ದರೆ ಇಂದು ಅದನ್ನು ಶಂಕರನಿಗೆ ಕೊಟ್ಟು ಬಿಡುತ್ತಿದ್ದನೇನೋ. ಆದರೆ ಅದನ್ನು ನಕ್ಷತ್ರ ಅಂದೇ ಡಿಲೀಟ್ ಮಾಡಿದ್ದಳಲ್ಲ. ಆದರೂ ಅವನ ಬಳಿ ಇನ್ನೊಂದು ಕಾಪಿ ಇರುವುದಾಗಿ ಹೇಳಿ ಅವಳ ಮೇಲೆ ಕೊಂಚ ಹಿಡಿತ ಸಾಧಿಸಿದ. ಅಂದು ರಾತ್ರಿ ಗೌರಿಶಂಕರನ ನೆನಪಿನೊಂದಿಗೆ ಸುಖವಾದ ನಿದ್ರೆಗೆ ಜಾರಿದಳು. ಆದರೆ ಶಂಕರ ಮಾತ್ರ ಅಂದಿನ ರಾತ್ರಿಯನ್ನು ನಿದ್ದೆ ಇಲ್ಲದೆ ಕಳೆಯಬೇಕಾಯಿತು. ಅದೇನಾಯಿತೆಂದರೆ, ಶಂಕರ ಪಾರ್ಟಿ ಮುಗಿಸಿಕೊಂಡು ಬಂದಾಗ ಬಹಳ ಖುಷಿಯಾಗಿಯೇ ಇದ್ದ. ಗೌರಿಯ ಜೊತೆಗೆ ಕಳೆದ ಒಂದೊಂದು ಕ್ಷಣವೂ ಸ್ವರ್ಗದಂತಿತ್ತು ಅವನಿಗೆ. ಬಟ್ಟೆ ಬದಲಾಯಿಸಿ ಬೆಡ್ ಮೇಲೆ ಮಲಗಿದ್ದವನಿಗೆ ಅಲ್ಲೇ ಪಕ್ಕದ ಟೇಬಲ್ ಮೇಲೆ ಇಟ್ಟಿದ್ದ ಕೊರಿಯರ್ ಬಾಕ್ಸ್ ಕಣ್ಣಿಗೆ ಬಿದ್ದಿತ್ತು. ಅದನ್ನು ಓಪನ್ ಮಾಡಿದ್ದವನಿಗೆ ಒಂದಷ್ಟು ಫೋಟೋಗಳು ಕಂಡಿದ್ದವು. ಅವೆಲ್ಲ ಗೌರಿ ಹಾಗೂ ಪ್ರತಾಪ್ನ ಫೋಟೋಗಳು. ಅವನ್ನು ಕಂಡು ಅವನೇನು ವಿಚಲಿತನಾಗಲಿಲ್ಲ. ಅದನ್ನು ಕೆನಡಾದಲ್ಲಿದ್ದಾಗ ಅದೆಷ್ಟೋ ಹುಡುಗಿಯರು ಅವನೊಂದಿಗೆ ಆ ರೀತಿಯ ಫೋಟೋಗಳನ್ನು ತೆಗೆಸಿಕೊಂಡಿದ್ದರು. ಅದೂ ಅಲ್ಲದೆ ಕೇವಲ ಒಂದು ಫೋಟೋ ನೋಡಿ ಗೌರಿಯನ್ನು ಅನುಮಾನಿಸುವಂತಹ ವ್ಯಕ್ತಿತ್ವವು ಅವನದಲ್ಲ. ಆದರೆ ಅವನ ಮನದಲ್ಲೇನೋ ಅನುಮಾನ ಸುಳಿಯಿತು. ಒಂದು ವೇಳೆ ಗೌರಿ ಪ್ರತಾಪ್ನನ್ನು ಇಷ್ಟಪಟ್ಟಿದ್ದರೆ ಎಂದು. ಅದಕ್ಕೂ ಒಂದು ಮುಖ್ಯವಾದ ಕಾರಣವಿತ್ತು. ಶಂಕರ ಗೌರಿಗೆ ಎಷ್ಟೇ ಹತ್ತಿರವಾಗಿದ್ದರೆ ಅವಳು ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದ್ದುದು ಪ್ರತಾಪ್ಗೆ ಮಾತ್ರ. ಅದನ್ನು ಎಷ್ಟೋ ಬಾರಿ ಶಂಕರ ಕೂಡ ಗಮನಿಸಿದ್ದ. ಅವರಿಬ್ಬರ ನಡುವೆ ಇರುವುದು ನಿರ್ಮಲ ಸ್ನೇಹವೆಂದು ಗೊತ್ತಿದ್ದರೂ ಎಲ್ಲೋ ಒಂದು ಕಡೆ ಗೌರಿ ನನ್ನ ಕೈತಪ್ಪಿ ಹೋದರೆ ಎಂಬ ಭಯವೂ ಕಾಡಿತು. ಹಾಗಾಗಿ ಅವನು ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಇಲ್ಲದೆ ಕಳೆದ. ಹೇಗಿದ್ದರೂ ಗೌರಿ ಡ್ಯಾನ್ಸ್ ಪ್ರಾಕ್ಟೀಸ್ಗೆಂದು ಬೆಳಗ್ಗೆ ಮನೆಗೆ ಬರುತ್ತಾಳೆ. ಅವಳು ಬಂದಾಗ ಅವಳೊಂದಿಗೆ ಕುಳಿತು ಎಲ್ಲವನ್ನು ನೇರವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳಬೇಕು ಎಂದುಕೊಂಡ. ಆದರೆ ಮನದಲ್ಲಿ ಸಣ್ಣ ಅಳುಕಿತ್ತು. ನನ್ನ ಅನುಮಾನಗಳನ್ನು ಅವಳ ಮುಂದೆ ತೆರೆದಿಟ್ಟರೆ ಅವಳೆಲ್ಲಿ ತಪ್ಪು ತಿಳಿದುಕೊಂಡು ಬಿಡುತ್ತಾಳೋ ಎಂಬ ಆತಂಕವಿತ್ತು. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲದೆ ಕಾರಣ ಬೆಳಗಿನ ಜಾವವೇ ಶಂಕರನಿಗೆ ಮಂಪರು ಹೊತ್ತಿತ್ತು. ಮತ್ತೆ ಅವನು ಎದ್ದಾಗ ಗಂಟೆ 12 ಆಗಿತ್ತು. ಅಂದು ಭಾನುವಾರ ಆಗಿದ್ದರಿಂದ ಶಂಕರ ನೆನ್ನೆ ಪಾರ್ಟಿಯಲ್ಲಿ ದಣಿದಿದ್ದಾನೆ ಎಂದು ಅನಸೂಯ ಅವರು ಕೂಡ ಅವನನ್ನು ಏಳಿಸಲು ಹೋಗಲಿಲ್ಲ. ಅದೂ ಅಲ್ಲದೆ ಅಂದು ಗೌರಿ ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಬಂದಿರಲಿಲ್ಲ. ಎದ್ದ ಕೂಡಲೇ ಫೋನ್ ತೆಗೆದು ನೋಡಿದರೆ ಗೌರಿಯ 5 ಮಿಸ್ಡ್ ಕಾಲ್ಗಳಿದ್ದವು. ಅಯ್ಯೋ, ಗೌರಿ ಏನಾದರೂ ಬಂದು ವಾಪಸ್ ಹೋದಳ. ಆದರೆ ಅವಳೇಕೆ ನನ್ನನ್ನು ಎಬ್ಬಿಸಲಿಲ್ಲ? ಈ ಅನು ಆದರೂ ನನ್ನನ್ನು ಎಬ್ಬಿಸಬಹುದಿತ್ತು ಎಂದುಕೊಂಡವನು ತಕ್ಷಣವೇ ಗೌರಿಗೆ ಕಾಲ್ ಮಾಡಿದ. ಆದರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ತನ್ನ ರೂಮಿನಿಂದ ಬಂದವನು ಅನು ಅವರನ್ನು ಹುಡುಕುತ್ತಾ ಹೊರಟ. ಆದರೆ ಅನಸೂಯ ಅವರು ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದರು. ರೂಮಿಗೆ ಬಂದ ಶಂಕರ ಮೊದಲು ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದ ಅಷ್ಟರಲ್ಲಾಗಲೇ ಅವನ ಮೊಬೈಲ್ ಒಡೆದುಕೊಳ್ಳುತ್ತಿತ್ತು. ಗೌರಿಯ ಕಾಲ್ ನೋಡಿ ರಿಸೀವ್ ಮಾಡಿ ಮಾತನಾಡಿದ. ಹಾಯ್ ಗೌರಿ, ಗುಡ್ ಆಫ್ಟರ್ನೂನ್ ಎಂದವನಿಗೆ ಆ ಕಡೆ ಗೌರಿ ಪ್ರತಾಪ್ನೊಂದಿಗೆ ನಗುತ್ತಿರುವ ಸದ್ದು ಕೇಳಿಸದೇ ಇರಲಿಲ್ಲ. ಗೌರಿ ಕೂಡ ಗುಡ್ ಆಫ್ಟರ್ನೂನ್ ಕಣೋ, ಬೆಳಿಗ್ಗೆ ಯಾಕೆ ಕಾಲ್ ರಿಸೀವ್ ಮಾಡಲಿಲ್ಲ ಎಂದು ಕೇಳಿದ ಅವಳಿಗೆ ಈಗ ತಾನು ಎದ್ದ ವಿಷಯವನ್ನು ತಿಳಿಸುತ್ತಾನೆ ಶಂಕರ. ಹೋಗಲಿ ಬಿಡು, ಒಳ್ಳೆಯದೇ ಆಯಿತು. ನಾನು ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಬರಲಾಗುವುದಿಲ್ಲ ಎಂದು ಹೇಳಲು ಕಾಲ್ ಮಾಡಿದ್ದೆ ಎಂದವಳಿಗೆ ಯಾಕೆ ಎಂಬ ಪ್ರಶ್ನೆ ದಿಟ್ಟನೆ ಆ ಕಡೆಯಿಂದ ಬಂದಿತ್ತು. ಇಂದು ಅಪರೂಪಕ್ಕೆ ಅತ್ತೆ ಮಾವ ಪ್ರತಾಪ್ ಎಲ್ಲರೂ ಮನೆಗೆ ಬಂದಿದ್ದಾರೆ. ಅದಕ್ಕೆ ಈ ದಿನ ಪೂರ್ತಿ ಅವರೊಂದಿಗೆ ಕಳೆಯಬೇಕೆಂದು ನಿರ್ಧರಿಸಿದ್ದೇನೆ. ಓಕೆ ಶಂಕರ, ಬಾಯ್, ನಂತರ ಕಾಲ್ ಮಾಡ್ತೀನಿ ಎಂದವಳು ಅವನ ಮಾತಿಗೂ ಕಾಯದೆ ಕಾಲ್ ಕಟ್ ಮಾಡಿದಳು. ಶಂಕರನ ಮನದಲ್ಲಿ ತಳಮಳ. ಎಲ್ಲರೂ ಒಟ್ಟಿಗೆ ಏಕೆ ಬಂದಿರಬಹುದೆಂದು ತಾಳಲಾರದೆ ಗೌರಿಯ ಮನೆಗೆ ಹೊರಟ. ಇತ್ತ ಸಾವಿತ್ರಿ ಹಾಗೂ ವಸಂತ್ ಅವರು ಬಂದ ವಿಷಯ ತೆಗೆದರು. ಅಣ್ಣ, ನನ್ನದೊಂದು ಆಸೆ ಇದೆ, ನಡೆಸಿಕೊಡುತ್ತೀಯಾ
ಎಂದು ಕೇಳಿದರು ಸಾವಿತ್ರಿಯವರು. ಅದೇನು ಕೇಳು ಸಾವಿತ್ರಿ, ನನ್ನ ಹತ್ತಿರ ಎಂತಹ ಸಂಕೋಚ ಎಂದ ಜಗನ್ನಾಥ್ ಅವರ ಮಾತಿಗೆ, ಅಣ್ಣ, ಗೌರಿಯನ್ನು ನನ್ನ ಸೊಸೆ ಮಾಡಿಕೊಳ್ಳಬೇಕೆಂಬುದು ನನ್ನ ಬಹುದಿನದ ಕನಸು ಎಂಬ ಬೇಡಿಕೆಯನ್ನಿಟ್ಟಿದ್ದರು ಸಾವಿತ್ರಿಯವರು. ಸಾವಿತ್ರಿ ಅವರು ಆ ಮಾತು ಹೇಳುವುದಕ್ಕೂ ಶಂಕರ ಗೌರಿಯ ಮನೆಗೆ ಬರುವುದಕ್ಕೂ ಸರಿಹೋಯಿತು. ತಕ್ಷಣವೇ ಒಳಗಡೆ ಇಟ್ಟಿದ್ದ ಕಾಲನ್ನು ಹಿಂತೆಗೆದು ಅಲ್ಲಿ ಮರೆಯಲ್ಲಿ ನಿಂತು ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದನು. ಸಾವಿತ್ರಿ ಅವರ ಮಾತಿನಿಂದ ಜಗನ್ನಾಥ್ ಅವರಿಗೇನು ಆಶ್ಚರ್ಯವಾಗಲಿಲ್ಲ. ಅವರು ಸಹ ಅದನ್ನು ನಿರೀಕ್ಷಿಸಿದ್ದರು. ಆದರೆ ಗೌರಿ ಹಾಗೂ ಪ್ರತಾಪ್ ಮುಖ ನೋಡಿಕೊಂಡರು. ಇದರಲ್ಲಿ ನನ್ನದೇನಿದೆ ಸಾವಿತ್ರಿ? ಮುಂದೆ ಬದುಕಬೇಕಾದವರು ಅವರಿಬ್ಬರು. ಅವರಿಬ್ಬರಿಗೂ ಒಪ್ಪಿಗೆ ಇದ್ದರೆ ನನ್ನದೇನು ಅಭ್ಯಂತರವಿಲ್ಲ ಎಂದಿದ್ದರು ಜಗನ್ನಾಥ್ ಅವರು. ಗೌರಿ ಪ್ರತಾಪ್ ಇಬ್ಬರು ಸುತಾರಾಂ ಇಷ್ಟವಿಲ್ಲವೆಂದರು. ಸಾವಿತ್ರಿ ಅವರು ಅವರಿಬ್ಬರನ್ನು ಒಪ್ಪಿಸಲು ಮುಂದಾದಾಗ ಕೋಪಗೊಂಡ ಪ್ರತಾಪ್, ಅಮ್ಮ, ನನ್ನ ಮನದಲ್ಲಿ ಏನಿದೆ ಎಂದು ಗೊತ್ತಿದ್ದರೂ ಈ ಮಾತನ್ನು ಹೇಳುತ್ತಿದ್ದೀರಾ? ಮೋಕ್ಷಿತ ಜಾಗದಲ್ಲಿ ಬೇರೆ ಯಾವ ಹುಡುಗಿಯೂ ಬರುವುದು ನನಗೆ ಇಷ್ಟವಿಲ್ಲ. ಈ ಮಾತನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಹೇಳಿ ಮಹಡಿ ಹತ್ತಿ ಹೊರಟು ಹೋಗಿದ್ದ. ಸಾವಿತ್ರಿಯವರು ಅಳುತ್ತ ಕುಳಿತು ಬಿಟ್ಟರು. ಗೌರಿ ಅವರಿಗೆ ಸಮಾಧಾನ ಹೇಳಿದಳು. ಅತ್ತೆ, ನೀವೇನು ಯೋಚಿಸಬೇಡಿ. ಅವನನ್ನು ಮದುವೆಗೆ ಒಪ್ಪಿಸುವ ಜವಾಬ್ದಾರಿ ನನ್ನದು ಎಂದ ಗೌರಿ ಮಾತಿಗೆ ಒಂದು ಕ್ಷಣ ಶಂಕರ ಕೂಡ ಶಾಕ್ ಆದ. ಅವಳ ಮಾತನ್ನು ಮುಂದುವರಿಸಿ, ಆದರೆ ಒಂದಂತೂ ನಿಜ, ನನ್ನ ಮತ್ತು ಪ್ರತಾಪ್ ಮದುವೆ ಸಾಧ್ಯವಿಲ್ಲ. ನಮ್ಮಿಬ್ಬರ ನಡುವೆ ಇರುವುದು ನಿರ್ಮಲವಾದ ಸ್ನೇಹ. ಅದಕ್ಕೆ ಬೇರೆ ಹೆಸರಾಗಲಿ ಸಂಬಂಧವಾಗಲಿ ನೀಡಲು ನಮ್ಮಿಬ್ಬರಿಗೆ ಇಷ್ಟವಿಲ್ಲ ಎಂದಿದ್ದಳು ತನ್ನ ನಿರ್ಧಾರವನ್ನು ತಿಳಿಸುವಂತೆ. ಸಾವಿತ್ರಿ ಅವರಿಗೆ ಸ್ವಲ್ಪ ಸಮಾಧಾನವಾದರೂ ಗೌರಿ ತಮ್ಮ ಮಗನನ್ನು ಮದುವೆಯಾಗುವುದಿಲ್ಲ ಎಂದಿದ್ದು ಕೊಂಚ ಬೇಸರ ತಂದಿತು. ಹಾಗಲ್ಲ ಗೌರಿ, ಅವನ ಪ್ರೀತಿಯ ಬಗ್ಗೆ ತಿಳಿದ ಯಾವ ಹುಡುಗಿ ತಾನೇ ಅವನನ್ನು ಒಪ್ಪುತ್ತಾಳೆ? ಒಪ್ಪಿಕೊಂಡರೂ ಈ ವಿಷಯದಲ್ಲಿ ಇವನನ್ನು ಬದಲಾಯಿಸುವುದು ಅಷ್ಟು ಸುಲಭವಲ್ಲ. ನಿನಗಾದರೆ ಎಲ್ಲವೂ ಗೊತ್ತು. ಜೊತೆಗೆ ಅವನು ನಿನ್ನ ಮಾತನ್ನು ಕೇಳುತ್ತಾನೆ ಎಂಬ ಭರವಸೆ ನನಗೆ ಎಂದಿದ್ದರು ಸಾವಿತ್ರಿಯವರು. ಅತ್ತೆ, ನಿಮಗೆ ಪೂರ್ಣ ಗೊತ್ತಾ ಎಂದು ಕೇಳಿದ ಗೌರಿಯ ಮಾತಿಗೆ, ಯಾರು, ನನ್ನ ಅಣ್ಣನ ಮಗಳು ಪೂರ್ಣನಾ ಎಂದು ಕೇಳಿದ್ದರು ಸಾವಿತ್ರಿಯವರು. ಹೌದು ಅತ್ತೆ, ಅದೇ ಪೂರ್ಣ. ಅವಳು ಪ್ರತಾಪ್ನನ್ನು ಚಿಕ್ಕ ವಯಸ್ಸಿನಿಂದಲೂ ಪ್ರೀತಿಸುತ್ತಿದ್ದಾಳೆ. ಈಗ 1 ವರ್ಷದ ಹಿಂದೆ ಅವನಿಗೆ ಪ್ರಪೋಸ್ ಕೂಡ ಮಾಡಿದಳು. ಆದರೆ ಪ್ರತಾಪ್ ಅದನ್ನು ನಿರಾಕರಿಸಿಬಿಟ್ಟ. ಅವಳು ಮಾತ್ರ ಈಗಲೂ ಅವನಿಗಾಗಿ ಕಾಯುತ್ತಿದ್ದಾಳೆ. ಪ್ರತಾಪ್ ಮತ್ತು ಮೋಕ್ಷಿತ ವಿಷಯ ಪೂರ್ತಿ ಗೊತ್ತಾದ ಮೇಲೆ ಅವನನ್ನು ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾಳೆ. ನೀವು ಓಕೆ ಅಂದರೆ ಓದು ಮುಗಿದ ತಕ್ಷಣ ಅವರಿಬ್ಬರಿಗೂ ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು ಎಂದವಳಿಗೆ ಕಣ್ಣಲ್ಲಿಯೇ ಒಪ್ಪಿಗೆ ನಿಟ್ಟು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಟ್ಟಿದ್ದರು ಸಾವಿತ್ರಿಯವರು. ಈ ಮಾತುಗಳನ್ನು ಕೇಳಿ ಶಂಕರನ ಮನಸ್ಸು ಕೂಡ ನಿರಾಳವಾಯಿತು. ಈಗ ಒಳಬಂದ ಶಂಕರ ಎಲ್ಲರನ್ನು ಮಾತನಾಡಿಸಿ ಗೌರಿಯೊಂದಿಗೆ ಬಾಲ್ಕನಿಗೆ ಹೋದ. ಪ್ರತಾಪ್ ಮೋಕ್ಷಿತಾನ ಪ್ರೀತಿಸುತ್ತಿದ್ದ ಅಂತ ನನಗೆ ಗೊತ್ತಿರಲಿಲ್ಲ ಎಂದ ಶಂಕರ ಮಾತಿಗೆ, ಈಗ ಅದು ಗೊತ್ತಾದ ಮೇಲೆ ತುಂಬಾ ಖುಷಿಯಾಗಿರಬೇಕು ಅಲ್ವಾ ಎಂದಿದ್ದಳು ಗೌರಿ. ಶಂಕರ ಸುಮ್ಮನೆ ತಲೆ ಕೆರೆದು ಅವಳ ಕಡೆಗೆ ನೋಡುತ್ತಿದ್ದ. ಅವಳ ಮಾತನ್ನು ಮುಂದುವರಿಸಿದಳು. ನೀನು ಬಂದಾಗಲೇ ನಾನು ನಿನ್ನನ್ನು ನೋಡಿದೆ ಶಂಕರ. ಹಾಗೆ ಬಚ್ಚಿಟ್ಟುಕೊಳ್ಳುವ ಅವಶ್ಯಕತೆ ಏನಿತ್ತು ಎಂದು ಕೇಳಿದಳು ನೇರವಾಗಿ. ಅದು ಗೌರಿ ಎಂದು ತಡವರಿಸುತ್ತಿದ್ದನು ಶಂಕರ. ಅವನ ಮಾತನ್ನು ತಡೆದವಳು, ನಿನ್ನ ತಳಮಳ ನನಗೆ ಅರ್ಥವಾಗುತ್ತೆ ಶಂಕರ. ಆದರೆ ಒಂದು ಮಾತು, ನಿನ್ನ ಮನಸ್ಸಲ್ಲಿ ಏನೇ ಅನುಮಾನಗಳಿದ್ದರೂ ಅದನ್ನು ನೇರವಾಗಿ ಕೇಳಿ ತಿಳಿದುಕೋ. ನನಗೇನು ಅದರಿಂದ ಬೇಸರವಾಗುವುದಿಲ್ಲ ಎಂದಿದ್ದಳು. ಸ್ವಲ್ಪ ಸಮಯ ಮೌನ ತಾಳಿದ ಶಂಕರ, ಸಾರಿ ಗೌರಿ, ನನ್ನಿಂದ ಏನಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸು. ಇನ್ಫ್ಯಾಕ್ಟ್ ನಾನು ಇಲ್ಲಿಗೆ ಬಂದಿದ್ದೆ ನನ್ನ ಅನುಮಾನಗಳನ್ನು ಪರಿಹರಿಸಿಕೊಳ್ಳಲು ಎಂದಾಗ ಗೌರಿ ಅವನನ್ನೇ ದಿಟ್ಟಿಸಿ ನೋಡಿದಳು. ಹೌದು ಗೌರಿ, ನಿನ್ನ ಮತ್ತು ಪ್ರತಾಪ್ ಮಧ್ಯೆ ನಿರ್ಮಲವಾದ ಸ್ನೇಹ ಇದೆ ಅಂತ ನನಗೂ ಗೊತ್ತು. ಆದರೆ ಕೆಲವೊಮ್ಮೆ ನೀನವನಿಗೆ ನೀಡುವ ಪ್ರಾಮುಖ್ಯತೆ ಅತಿಯೇನೋ ಅನಿಸಿಬಿಡುತ್ತದೆ. ಅದಕ್ಕೆ ನಿನ್ನದೇ ಆದ ಕಾರಣಗಳಿರಬಹುದು. ಅದನ್ನು ನಾನು ತಿಳಿದುಕೊಳ್ಳಬೇಕು. ಪ್ರತಾಪ್ ನಿನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಮತ್ತೆ ಯಾಕೆ ಅನ್ನೋದನ್ನು ನಾನು ತಿಳಿದುಕೊಳ್ಳಬೇಕು. ಪ್ಲೀಸ್ ಹೇಳ್ತೀಯ ಗೌರಿ ಎಂದು ಕೇಳಿದ ಶಂಕರ. ಖಂಡಿತವಾಗಿಯೂ ಹೇಳುತ್ತೇನೆ ಶಂಕರ, ಆ್ಯಂಡ್ ತುಂಬ ಥ್ಯಾಂಕ್ಸ್. ನಿನ್ನ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳಿಕೊಂಡಿದ್ದಕ್ಕೆ. ಪ್ರತಾಪ್ ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಗೊತ್ತಾ? ನನ್ನ ತಂದೆ ನಂತರದ ಸ್ಥಾನ ಯಾವತ್ತಿದ್ದರೂ ಪ್ರತಾಪ್ಗೆ ಮಾತ್ರ. ಭವಿಷ್ಯ ಆ ಸ್ಥಾನವನ್ನು ನನ್ನ ಸಂಗಾತಿಗೂ ಸಹ ನೀಡಲು ಸಾಧ್ಯವಿಲ್ಲ ನಾನು.
ಅಷ್ಟು ಎತ್ತರದ ಸ್ಥಾನವಿದೆ ಪ್ರತಾಪ್ಗೆ ನನ್ನ ಜೀವನದಲ್ಲಿ. ಪ್ರತಾಪ್ ಮೋಕ್ಷಿತಾಳನ್ನು ಚಿಕ್ಕ ವಯಸ್ಸಿನಿಂದಲೇ ಪ್ರೀತಿಸುತ್ತಿದ್ದ. ಇನ್ಫ್ಯಾಕ್ಟ್ ಅವನು PUCಯಲ್ಲಿ ಕಾಮರ್ಸ್ ತಗೊಂಡಿದ್ದೇ ಅವಳಿಗೋಸ್ಕರ. ಅವನಿಗೆ ಮೊದಲಿನಿಂದಲೇ ಲಾಯರ್ ಆಗಬೇಕು ಅಂತ ಆಸೆ ಇತ್ತು. ಹೇಗೋ PUCಯಲ್ಲಿದ್ದಾಗಲೇ ಅವನ ಪ್ರೀತಿಯನ್ನು ಹೇಳಿಕೊಂಡಿದ್ದ. ಅದಕ್ಕೆ ಮೋಕ್ಷಿ ಕೂಡ ಒಪ್ಪಿಕೊಂಡಿದ್ದಳು. ಅವರಿಬ್ಬರ ಪ್ರೀತಿಯ ವಿಷಯವನ್ನು ಮನೆಯಲ್ಲಿ ತಿಳಿಸಿ ಹಿರಿಯರ ಒಪ್ಪಿಗೆಯನ್ನು ಪಡೆದಿದ್ದರು. ಆದರೆ ಅವನ ಪ್ರೀತಿ ಕೈ ಸೇರುವ ಮುನ್ನವೇ ಕೈ ಜಾರಿ ಹೋಯಿತು. ಅದು ಕೂಡ ನನ್ನ ಕಾರಣದಿಂದ ಎಂದಿದ್ದಳು ವಿಷಾದದಿಂದ. ಹಾಗೆಲ್ಲ ಹೇಳಬೇಡ ಗೌರಿ, ಅದೊಂದು ಆಕ್ಸಿಡೆಂಟ್ ಅಷ್ಟೇ, ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಎಂದಿದ್ದ ಶಂಕರ. ಅವನ ಮಾತಿಗೆ ಇಲ್ಲ ಶಂಕರ, ಪ್ರತಾಪ್ ನಿನಗೆ ಎಷ್ಟು ಸತ್ಯ ಹೇಳಿದನೋ ಗೊತ್ತಿಲ್ಲ, ಆದರೆ ಅದು ಆಕ್ಸಿಡೆಂಟ್ ಅಲ್ಲ ಶಂಕರ, ಇಟ್ಸ್ ಆನ್ ಅಟೆಂಪ್ಟ್ ಆಫ್ ಮರ್ಡರ್. ನನ್ನ ಸಾಯಿಸೋಕೆ ಪ್ಲಾನ್ ಮಾಡಿದ್ದು, ಆದರೆ ಮೋಕ್ಷಿ ಬಲಿಯಾದಳು ಎಂದ ಗೌರಿಯ ಕಣ್ಣಿಂದ ಒಂದು ಹನಿ ಜಾರಿತು. ತಕ್ಷಣವೇ ಅವಳ ಕಣ್ಣೀರು ತೊಡೆದ ಶಂಕರ, ಪ್ಲೀಸ್ ಗೌರಿ ಅಳಬೇಡ, ನೀನು ಅವತ್ತೇ ಹೇಳಿದ್ದೆ ಅಲ್ವಾ ಮೋಕ್ಷಿ ವಿಷಯಕ್ಕೆ ಅಳಲ್ಲ ಅಂತ ಎಂದು ಅವಳನ್ನು ಸಮಾಧಾನಿಸಿದ. ಕೊಂಚ ಸಮಯದ ನಂತರ ಮೌನ ಮುರಿದು ಮಾತನಾಡಿದ ಶಂಕರ, ಅದು ಸರಿ ಗೌರಿ, ನಿನಗೆ ಈ ವಿಷಯ ಹೇಗೆ ಗೊತ್ತಾಯಿತು ಎಂದು ಕೇಳಿದ. ಅವತ್ತು ಅಜ್ಜಿ ಸತ್ತ ದಿನ ಸಂಸ್ಕಾರ ಮುಗಿಸಿ ಎಲ್ಲ ಮನೆಗೆ ಬಂದಿದ್ದರು. ನನಗೆ ಅಂದು ರಾತ್ರಿ ನಿದ್ದೆ ಬರಲಿಲ್ಲ. ಅಪ್ಪ ನನ್ನನ್ನು ತಟ್ಟುತ್ತಾ ಮಲಗಿಸುವ ಪ್ರಯತ್ನ ಮಾಡುತ್ತಿದ್ದರು. ನಾನು ಇನ್ನು ಎದ್ದಿದ್ದರೆ ಅಪ್ಪ ಕೂಡ ಮಲಗುವುದಿಲ್ಲ ಎಂದು ನಾನು ಮಲಗಿದಂತೆ ನಾಟಕ ಮಾಡಿದೆ. ಅಪ್ಪ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಂತರ ಹೊರಗೆ ಹೋದರು. ಅವರು ಹೋದ ಸ್ವಲ್ಪ ಸಮಯದ ಬಳಿಕ ಯಾರು ಮಾತನಾಡುತ್ತಿರುವ ಶಬ್ದ ಕೇಳಿ ನಾನು ಹೊರಬಂದೆ. ಕೆಳಗೆ ಅಪ್ಪ, ಮಾವ, ಪ್ರತಾಪ್ ಮೂವರು ಕುಳಿತು ಮಾತನಾಡುತ್ತಿದ್ದರು. ನಾನು ಅಲ್ಲೇ ನಿಂತು ಎಲ್ಲವನ್ನು ಕೇಳಿಸಿಕೊಂಡೆ. ಮಾವ ಆ ಪಾಪಿಗಳಿಗೆ ಶಿಕ್ಷೆಯಾಗುವಂತೆ ಮಾಡುವ ಜವಾಬ್ದಾರಿ ನನ್ನದು ಎಂದರೆ ಪ್ರತಾಪ್ ನನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆಂದು ಅಪ್ಪನಿಗೆ ಮಾತು ಕೊಟ್ಟ. ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ಪ್ರತಿ ಕ್ಷಣ ನನ್ನ ನೆರಳಾಗಿ ಕಾಯುತ್ತಿದ್ದಾನೆ. ನನ್ನನ್ನು ಕಾಪಾಡುವುದಕ್ಕಾಗಿ ಅವನ ಆಸೆ ಕನಸುಗಳನ್ನು ತ್ಯಾಗ ಮಾಡಿ ಬದುಕುತ್ತಿದ್ದಾನೆ. ಅವನಿಗೆ ಲಾಯರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಶಂಕರ, ಆದರೆ ನನಗಾಗಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಸೇರಿಕೊಂಡ. ಈಗಲೂ ಅಷ್ಟೇ ನನ್ನ ಜೊತೆಯೇ MBA ಸೇರಿದ್ದಾನೆ. ಕೇಳಿದರೆ ನಾನು ಇಷ್ಟಪಟ್ಟೆ ಸೇರಿದ್ದೇನೆ ಎನ್ನುತ್ತಾನೆ. ನನ್ನಿಂದ ಮೋಕ್ಷಿ ಪ್ರಾಣವಂತೂ ಹೋಯಿತು. ಈಗ ಪ್ರತಾಪ್ ಜೀವನ ಕೂಡ ನನ್ನಿಂದ ಹಾಳಾಗುತ್ತಿದೆಯೇನೋ ಅನಿಸುತ್ತದೆ ಶಂಕರ ಎನ್ನುವಷ್ಟರಲ್ಲೇ ಖಂಡಿತ ಇಲ್ಲ ಗೌರಿ ಎನ್ನುತ್ತಾ ಅಲ್ಲಿಗೆ ಬಂದಿದ್ದ ಪ್ರತಾಪ್. ಗೌರಿ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಮನಸ್ಸು ಕೆಡಿಸಿಕೊಳ್ಳುತ್ತಿದ್ದೀಯಾ ಅಷ್ಟೇ. ನಾನು ಬಿಸಿನೆಸ್ ಮ್ಯಾನೇಜ್ಮೆಂಟ್ ಸೇರಿದ್ದು ನಿನಗೋಸ್ಕರನೇ ಗೌರಿ. ನಿಜಕ್ಕೂ ನನಗದು ಇಷ್ಟವಿರಲಿಲ್ಲ. ಆದರೆ ನಾನು MBA ಸೇರಿದ್ದು ಮಾತ್ರ ಮೋಕ್ಷಿಗೋಸ್ಕರ ಎಂದ ಪ್ರತಾಪ್ನನ್ನು ಪ್ರಶ್ನಿಸಿದಳು. ಮೋಕ್ಷಿಗೋಸ್ಕರನಾ? ನೀನು ಹೇಳಿದ್ದು ನಿಜಾನ ಪ್ರತು? ಹೌದು ಗೌರಿ, ಮೋಕ್ಷಿಗೊಂದು ಕನಸಿತ್ತು. ಅವಳು ಯಾವಾಗಲೂ ಹೇಳುತ್ತಿದ್ದಳು, ನನ್ನದೇ ಒಂದು ಸ್ವಂತ ಕಂಪನಿ ತೆಗೆದು ಅದನ್ನು ಎತ್ತರಕ್ಕೆ ಬೆಳೆಸಬೇಕು ಎಂದು. ಅದು ಅಲ್ಲದೆ ನನಗೆ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಓದುತ್ತಾ ಬಿಸಿನೆಸ್ನಲ್ಲಿ ಆಸಕ್ತಿ ಹುಟ್ಟಿತು. ಅದಕ್ಕೆ ನಾನು MBA ಸೇರಿದ್ದು. ಮೋಕ್ಷಿ ಅಂತ ನನ್ನ ಜೊತೆ ಇಲ್ಲ. ಅದಕ್ಕೆ ಅವಳ ಕನಸನ್ನಾದರೂ ಉಳಿಸಿಕೊಳ್ಳೋಣ ಎಂದುಕೊಂಡಿದ್ದೇನೆ ಎಂದಿದ್ದ ಪ್ರತಾಪ್. ಅವನ ಮಾತು ಕೇಳಿ ಗೌರಿಗೂ ಸಮಾಧಾನವಾಯಿತು. ಅಂದು ಮೂವರ ಮನಸ್ಸು ಹಗುರವಾಗಿತ್ತು. ಶಂಕರ ಅಂತೂ ಖುಷಿಯಲ್ಲಿ ತೇಲುತ್ತಿದ್ದ. ಅವನ ಮನದಲ್ಲಿ ಗೌರಿ ಹಾಗೂ ಪ್ರತಾಪ್ ಸ್ನೇಹದ ಬಗ್ಗೆ ಗೌರವ ಭಾವವೊಂದು ಮೂಡಿತು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಗೌರಿ ಶಂಕರನಿಗೆ ಭಾರತೀಯ ನೃತ್ಯಗಳನ್ನು ಕಲಿಸಿದರೆ ಶಂಕರ ಗೌರಿಗೆ ವೆಸ್ಟರ್ನ್ ಸ್ಟೈಲ್ ಡ್ಯಾನ್ಸ್ಗಳನ್ನು ಹೇಳಿಕೊಡುತ್ತಿದ್ದ. ಗೌರಿಗೆ ವೆಸ್ಟರ್ನ್ ಡ್ಯಾನ್ಸ್ಗಳು ಬರುತ್ತಿದ್ದದಾದರೂ ಶಂಕರನಷ್ಟು ಅಲ್ಲ. ಅದರಲ್ಲೂ ಸಾಲ್ಸಾ ಮಾಡಲು ಬಹಳಷ್ಟು ಬಾರಿ ಪ್ರಯತ್ನಿಸಿ ಸೋತಿದ್ದಳು. ಅದೇಕೋ ಅವಳಿಗೆ ಯಾರೊಂದಿಗೂ ಸಾಲ್ಸಾ ಮಾಡಲು ಕಂಫರ್ಟ್ ಝೋನ್ ಸಿಗುತ್ತಿರಲಿಲ್ಲ. ಆದರೆ ಶಂಕರನೊಂದಿಗೆ ಮಾತ್ರ ಎಲ್ಲವೂ ಸುಲಭವೆನಿಸಿಬಿಡುತ್ತಿತ್ತು. ಒಟ್ಟಿನಲ್ಲಿ ಅವರಿಬ್ಬರ ಡ್ಯಾನ್ಸ್ ಪಯಣ ಚೆನ್ನಾಗಿಯೇ ಮುಂದುವರೆದಿತ್ತು. ಈ ಮಧ್ಯೆ ಅವರ ಫಸ್ಟ್ ಇಯರ್ ಎಕ್ಸಾಮ್ಸ್ಗಳು ಮುಗಿದು ರಿಸಲ್ಟ್ ಕೂಡ ಬಂದಿತ್ತು. ಪ್ರತಿ ಬಾರಿಯಂತೆ ಈ ಬಾರಿಯೂ ಗೌರಿಯ ಕಾಲೇಜಿನ ಟಾಪರ್ ಆಗಿದ್ದಳು. ಶಂಕರ ಕೂಡ 2ನೇ ಸ್ಥಾನವನ್ನು ಕಾಯ್ದುಕೊಂಡಿದ್ದ. ಯಾವಾಗಲೂ ಫಸ್ಟ್ ಬರುವ ಶಂಕರ ಈ ಬಾರಿ ಸೆಕೆಂಡ್ ಬಂದಿದ್ದಕ್ಕೆ
ಅವನಿಗೆ ಕೊಂಚ ಬೇಸರವಾದರೂ ತನ್ನವಳು ಫಸ್ಟ್ ಬಂದಳೆಂಬ ಖುಷಿ ಇತ್ತವನಿಗೆ. ಮುಂದಿನ ಬಾರಿ ಇನ್ನೂ ಚೆನ್ನಾಗಿ ಓದಿ ಫಸ್ಟ್ ಬರಬೇಕೆಂದು ಮನದಲ್ಲಿ ನಿರ್ಧರಿಸಿಕೊಂಡರೆ ನಕ್ಷತ್ರ, ರಾಕಿ 3ನೇ ಸ್ಥಾನ ಪಡೆದುಕೊಂಡಿದ್ದರು. ಕಾರ್ತಿ ಹಾಗೂ ಪೃಥ್ವಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದರು. ಗೌರಿಗೆ ಕಂಗ್ರಾಟ್ಸ್ ಹೇಳಿ ಎಲ್ಲರೂ ಸೇರಿ ಒಂದು ಸಣ್ಣ ಪಾರ್ಟಿಯನ್ನು ಸಹ ಮಾಡಿದ್ದರು. ಈ ಮಧ್ಯೆ ಗೌರಿ ಹಾಗೂ ಶಂಕರ ವರ್ಲ್ಡ್ ಡ್ಯಾನ್ಸ್ ಚಾಂಪಿಯನ್ಶಿಪ್ಗಾಗಿ ಗುರು ಹಾಗೂ ಮಾರ್ಗದರ್ಶಕರನ್ನು ಹುಡುಕುತ್ತಿದ್ದರು. ನಮಗೆ ಎಷ್ಟೇ ತಿಳಿದರೂ ಗುರುವಿನ ಸಹಾಯವಿಲ್ಲದೆ ಗುರಿ ತಲುಪುವುದು ಕಷ್ಟವೆಂದು ಅವರಿಗೂ ತಿಳಿದಿತ್ತು. ಕೊನೆಗೆ 10 ವರ್ಷದ ಹಿಂದೆ ವರ್ಲ್ಡ್ ಡ್ಯಾನ್ಸ್ ಚಾಂಪಿಯನ್ಶಿಪ್ ಗೆದ್ದ ಸೂರ್ಯವಂಶಿ ಅವರು ಈಗ ಮೈಸೂರಿನಲ್ಲಿಯೇ ನೆಲೆಸಿದ್ದಾರೆಂದು ತಿಳಿದು ಅವರನ್ನೇ ತಮ್ಮ ಗುರುವನ್ನಾಗಿ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದ್ದರು. ಅವರನ್ನು ಭೇಟಿಯಾದರು ಕೂಡ. ಆದರೆ ಸೂರ್ಯವಂಶಿ ಅವರು ಅಷ್ಟು ಸುಲಭವಾಗಿ ಗೌರಿ ಮತ್ತು ಶಂಕರರನ್ನು ಶಿಷ್ಯರೆಂದು ಸ್ವೀಕರಿಸಲಿಲ್ಲ. ಮೊದಲು ಅವರಿಗೆ ಕೆಲವು ಸವಾಲುಗಳನ್ನು ಕೊಟ್ಟು ಅವರಲ್ಲಿ ಗೆದ್ದ ನಂತರ ಅವರನ್ನು ಶಿಷ್ಯರೆಂದು ಸ್ವೀಕರಿಸಿದರು. ಅದು ಕೂಡ ಒಂದು ಕಂಡೀಷನ್ ಮೇಲೆ. ಡ್ಯಾನ್ಸ್ ಮಾಡುವಾಗ ಶ್ರದ್ಧೆ ಇರಬೇಕು. ನಿಮ್ಮ ಜೀವನದಲ್ಲಿ ಅದೇನೇ ಸಮಸ್ಯೆಗಳಿದ್ದರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಡ್ಯಾನ್ಸ್ ಕಡೆಗೆ ಮಾತ್ರ ಗಮನ ಹರಿಸಬೇಕು ಎಂದಿದ್ದರವರು. ಗೌರಿ ಹಾಗೂ ಶಂಕರ ಕೂಡ ಇದಕ್ಕೆ ಒಪ್ಪಿದರು. ಹೀಗೆ ಅವರ ಡ್ಯಾನ್ಸ್ ಪಯಣ ಸರಾಗವಾಗಿ ನಡೆಯುತ್ತಿತ್ತು. ಅವರಿಬ್ಬರ ನಡುವೆ ಒಂದು ಮಧುರ ಬಾಂಧವ್ಯ ಏರ್ಪಟ್ಟಿತು. ಹಾಗೂ ಹೀಗೂ 1 ವರ್ಷದ ಕಾಲೇಜು ಜೀವನ ಮುಗಿದು ಹೋಯಿತು. ಗೌರಿ ಶಂಕರ ಇಬ್ಬರು ಸೂರ್ಯವಂಶಿ ಅವರ ಬಳಿ ಡ್ಯಾನ್ಸ್ ಕಲಿಯುತ್ತಿದ್ದರು. ಕಾಲೇಜಿನ ರಜಾ ದಿನಗಳು ಮುಗಿದು ಮತ್ತೆ ಕಾಲೇಜು ಪ್ರಾರಂಭವಾಯಿತು. ಆಗ ಬಂದಿಳಿದಿದ್ದವಳೇ ನೇಹ ಕೆನಡಾದಲ್ಲಿ ಶಂಕರನ ಜೂನಿಯರ್ ಆಗಿದ್ದಳವಳು. ಈಗ ಶಂಕರನಿಗಾಗಿಯೇ ಭಾರತಕ್ಕೆ ಬಂದಿದ್ದಾಳೆ. ಶಂಕರ ಓದುತ್ತಿರುವ ಕಾಲೇಜಿನಲ್ಲಿಯೇ MBA ಸೀಟು ಗಳಿಸಿ ಅಲ್ಲಿಗೆ ಸೇರಿದ್ದಾಳೆ. ಈಗ ಅವಳ ವಾಸ್ತವ್ಯ ಶಂಕರ ಮನೆಯ ಪಕ್ಕವೇ. ನಕ್ಷತ್ರ ಹಾಗೂ ನೇಹಾಗೂ ಮೊದಲಿನಿಂದಲೂ ಆಗಿ ಬರುವುದಿಲ್ಲ. ನಕ್ಷತ್ರ ಹಾಗೂ ನೇಹಾಗೂ ಅಜಗಜಾಂತರ ವ್ಯತ್ಯಾಸ. ನಕ್ಷತ್ರ ಮೂಲತಃ ಕೆಟ್ಟವಳೇನೂ ಅಲ್ಲ. ಶಂಕರ ಮೇಲಿನ ಕುರುಡು ಪ್ರೀತಿ ಅವಳನ್ನು ದಾರಿ ತಪ್ಪಿಸಿದೆ ಅಷ್ಟೆ. ಗೌರಿ ಶಂಕರ ಇಬ್ಬರು ಬೇರೆಯಾದರೆ ಶಂಕರ ತನಗೆ ಸಿಗುತ್ತಾನೆ ಎನ್ನುವ ಭ್ರಮೆಯಲ್ಲಿದ್ದಾಳೆ. ಆದರೆ ಗೌರಿ ದೂರಾದರೂ ಶಂಕರ ತನಗೆ ಸಿಗಲಾರ ಎಂದು ಮನವರಿಕೆ ಆದರೆ ಅವಳ ಶಂಕರನಿಂದ ದೂರ ಸರಿಯುತ್ತಾಳೆ. ಆದರೆ ಸ್ನೇಹ ಆಗಲ್ಲ. ತುಂಬ ಹಠಮಾರಿ ಹುಡುಗಿ. ತಾನು ಬಯಸಿದ್ದನ್ನು ದಕ್ಕಿಸಿಕೊಳ್ಳುವವರೆಗೂ ಬಿಡುವವಳಲ್ಲ. ತನಗೆ ಇಷ್ಟವಾದುದನ್ನು ಇನ್ನೊಬ್ಬರಿಂದ ಕಿತ್ತುಕೊಂಡಾದರೂ ಸರಿ ತನ್ನದಾಗಿಸಿಕೊಳ್ಳುತ್ತಾಳೆ. ಈ ಕಾರಣದಿಂದಲೇ ನಕ್ಷತ್ರಾಗೆ ಮೊದಲಿನಿಂದಲೂ ನೇಹಾಳನ್ನು ಕಂಡರೆ ಆಗುವುದಿಲ್ಲ. ಈಗ ಅವಳ ಕಣ್ಣು ಶಂಕರ ಮೇಲೆ ಬಿದ್ದಿದೆ. ಅವನನ್ನು ಪಡೆಯುವ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾಳೆ ಅವಳು. ನೇಹ ಕೇವಲ ಶಂಕರನ ಜೂನಿಯರ್ ಅಷ್ಟೇ ಅಲ್ಲ, ಅನಸೂಯ ಅವರ ಬಿಸಿನೆಸ್ ಪಾರ್ಟ್ನರ್ ಭೂಪತಿ ಅವರ ಮಗಳು ಕೂಡ. ನೇಹ ಭೂಪತಿ ಹಾಗೂ ಭವಾನಿ ಅವರ ಒಬ್ಬಳೆ ಮಗಳು. ಅವಳಿಗೊಬ್ಬ ಅಣ್ಣನೂ ಇದ್ದಾನೆ, ಅವನೇ ನಟರಾಜ್. ಭೂಪತಿ ಅವರು ಸದ್ಯಕ್ಕೆ ಶಂಕರ ಗ್ರೂಪ್ ಆಫ್ ಕಂಪನಿಯ ಬೆಂಗಳೂರು ಬ್ರಾಂಚ್ ನೋಡಿಕೊಳ್ಳುತ್ತಾ ಅಲ್ಲೇ ಸೆಟಲ್ ಆಗಿದ್ದಾರೆ. ನೇಹ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲಿಯೇ. ಅವಳ ತಾಯಿ ಅವಳು ಚಿಕ್ಕವಳಿರುವಾಗಲೇ ಅನಾರೋಗ್ಯದಿಂದ ಸತ್ತು ಹೋಗಿದ್ದರು. ಅಂದಿನಿಂದ ತಾಯಿ ಇಲ್ಲದ ಮಗಳೆಂದು ವಿಪರೀತ ಪ್ರೀತಿ ಮಾಡಿ ಬೆಳೆಸಿದ್ದರಿಂದಲೇ ಹಠಮಾರಿಯಾಗಿದ್ದು. ಭೂಪತಿ ಅವರಾದರೂ ಹಾಗೊಮ್ಮೆ ಹೀಗೊಮ್ಮೆ ಅವಳಿಗೆ ಬೈದು ಬುದ್ಧಿ ಹೇಳುತ್ತಿದ್ದರು. ಆದರೆ ನಟರಾಜ್ ಮಾತ್ರ ಅವಳ ಸಪೋರ್ಟ್ಗೆ ನಿಂತು ಬಿಡುತ್ತಿದ್ದ. ಅಮ್ಮ ಸತ್ತಾಗಿನಿಂದಲೂ ಅವಳನ್ನೇ ಅಮ್ಮನ ಪ್ರತಿರೂಪವೆಂದುಕೊಂಡು ಪ್ರೀತಿಸುತ್ತಿದ್ದ. ಅದೂ ಅಲ್ಲದೆ ತನ್ನ ತಾಯಿಗೆ ಅವಳನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆಂದು ಮಾತು ಕೊಟ್ಟಿದ್ದ. ಹಾಗಾಗಿಯೇ ಯಾವಾಗಲೂ ಅವಳ ಪರವಾಗಿಯೇ ನಿಲ್ಲುತ್ತಿದ್ದ. ಆದರೆ ನೇಹ ಮಾತ್ರ ಇದರ ಲಾಭವನ್ನು ಬಹಳ ಚೆನ್ನಾಗಿಯೇ ಪಡೆದುಕೊಳ್ಳುತ್ತಿದ್ದಳು. ಅವನ ಮುಂದೆ ಒಳ್ಳೆಯವಳಂತೆ ನಟಿಸಿ ತನಗೆ ಬೇಕಾಗಿದ್ದೆಲ್ಲವನ್ನು ಪಡೆಯುತ್ತಿದ್ದಳು. ನಾನು ತಪ್ಪು ಮಾಡಿದಾಗಲೆಲ್ಲ ಅದನ್ನು ತಿರುಚಿ ಅವಳ ಪರ ನಿಲ್ಲುವಂತೆ ಮಾಡಿಕೊಂಡು ಬಿಡುತ್ತಿದ್ದಳು. ಹೀಗೆ ಒಮ್ಮೆ ಯಾವುದೋ ವಿಷಯಕ್ಕೆ ತನ್ನ ಸ್ನೇಹಿತರೊಂದಿಗೆ ಚಾಲೆಂಜ್ ಮಾಡಿ ನಾನು ಕೆನಡಾಗೆ ಹೋಗಿ ಓದಬೇಕೆಂದು ಹಠ ಹಿಡಿದು ಕುಳಿತು ಬಿಟ್ಟಳು. ಭೂಪತಿಯವರು ಸುತಾರಾಮ್ ಒಪ್ಪಲಿಲ್ಲ. ಇಲ್ಲಿ ನಾವೆಲ್ಲ ಜೊತೆಗಿದ್ದು ಅಂಕೆ ಇಲ್ಲದಿರುವವಳು ಅಲ್ಲಿ ಯಾರು ಹೇಳುವವರು ಕೇಳುವವರು ಇಲ್ಲದೆ ಮತ್ತೇನು ಅವಾಂತರ ಸೃಷ್ಟಿಸುತ್ತಾಳೋ ಎಂಬ ಭಯವಿತ್ತವರಿಗೆ. ಅಂತೂ ಇಂತೂ 3 ದಿನಗಳ ಕಾಲ ಉಪವಾಸವಿದ್ದು
ಸುಸ್ತಾಗಿದ್ದ ಮಗಳನ್ನು ಕಂಡು ಕೊನೆಗೂ ಒಪ್ಪಿಕೊಳ್ಳದೆ ಬೇರೆ ಯಾವ ದಾರಿ ಉಳಿಯಲಿಲ್ಲ ಅವರಿಗೆ. ಆಗಲೇ ಅವರಿಗೆ ಶಂಕರ ಕೂಡ ಕೆನಡಾದಲ್ಲಿ ಓದುತ್ತಿರುವುದು ನೆನಪಾಗಿತ್ತು. ತಕ್ಷಣವೇ ಅನಸೂಯ ಅವರಿಗೆ ಕಾಲ್ ಮಾಡಿ ಅವರ ಮೂಲಕ ಅವರ ಅಣ್ಣನೊಂದಿಗೆ ಮಾತನಾಡಿ ತಮ್ಮ ಮಗಳ ಬಗ್ಗೆ ಎಲ್ಲವನ್ನೂ ಹೇಳಿಕೊಂಡಿದ್ದರು. ಅವರ ಭರವಸೆಯ ಮೇರೆಗೆ ನೇಹಾಳನ್ನು ಕೆನಡಾಗೆ ಕಳುಹಿಸಲಾಗಿತ್ತು. ಅನಿಲ್ ಅವರ ಮನೆಯಲ್ಲೇ ಉಳಿಯಬೇಕೆಂದು ಮಾತಾಗಿದ್ದರು. ನೇಹ ಮಾತ್ರ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.